ಇವತ್ತು ಕಾರವಾರಕ್ಕೆ ನೀವು ಭೇಟಿ ಕೊಟ್ಟಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮತ್ತೆ ಸಂಸ್ಥೆ ಬಗ್ಗೆ ಕೂಡ ಕೆಲವೊಂದೆಲ್ಲ ವಿಚಾರಗಳನ್ನ ಈಗ ಕಾರವಾರದ ಬಗ್ಗೆ ವರ್ಷದಾದ್ರೆ ಬಹಳ ಬೇಡಿಕೆಗಳನ್ನ ವಿಷಯ ಮನವಿಗಳನ್ನು ಕೂಡ ಜನ ಮಾಡ್ಕೊಂಡು ಆ ದೃಷ್ಟಿಯಿಂದ ಏನಾದ್ರು ಮಾಡೋ ಸಾಧ್ಯತೆಗಳಿದೆಯಾ? ಪ್ರಮುಖವಾಗಿ ಆರೋಗ್ಯ ಸೇವೆ ಸಂಬಂಧಪಟ್ಟಂತೆ. ಹೌದು, ನನಗೆ ಗೊತ್ತಾಯಿತು. ಈ ಮೊದಲನೇ ಬಾರಿ ನಾನು ಕಾರವಾರಕ್ಕೆ ಬಂದಿದ್ದೀನಿ. ಆದರೆ ಇವತ್ತು ನಾವು ಭೇಟಿ ಆದಮೇಲೆ ಜನರು ನಮಗೆ ಕೇಳಿದ್ರು, ಶಿಕ್ಷಣ ಸಂಸ್ಥೆಗಳು ಹಲವಾರು ಇದ್ದಾವೆ, ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇಲ್ಲ ಅಂತ. ಕರಾವಳಿ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಮಾತ್ರ ಇದೆ. ಯಾವುದನ್ನು ನಾವು ಮಾಡ್ಬೋದಾ ಅಂದರೆ ನನಗೂ ಅರ್ಥ ಆಯಿತು. ನಾವು ಅದ್ರ ಬಗ್ಗೆ ನಾವು ವಿಚಾರಿಸ್ತೀವಿ. ಯಾಕೆಂದರೆ ಹಳ್ಳಿನಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಕಟ್ಟಬೇಕಂದ್ರೆ ಮುಖ್ಯವಾಗಿ ನಮಗೆ ಡಾಕ್ಟರ್ ಸ್ಪೆಷಲಿಸ್ಟ್ ಬೇಕು. ಅದೇ ಮುಖ್ಯವಾದಂಥ ಕೊರತೆ. ಅದನ್ನು ಹೇಗೆ ಪೂರೈಸಬಹುದು? ನಮ್ಮ ಮೆಡಿಕಲ್ ಕಾಲೇಜ್ ಯಾವುದು ಫ್ರೀ ಆಗಿ ಇದೆ, ಅದರ ಮೂಲಕ ನಾವು ಹೆಚ್ಚು ಜನವನ್ನು ಪ್ರೇರೇಪಣೆ ಕೊಟ್ಟು ಇಂಥ ಕಾರವಾರಕ್ಕೆ ಹೋಗಿ ಕೂಡ ಸೇವೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರ ಬಗ್ಗೆ ನಾವು ಯಾರು ಕೇಳಿದ್ದಾರೆ ಅವರ ಹತ್ರ ನಾವು ಮಾತಾಡಿ ಅದು ಒಂದು ತಯಾರು ಮಾಡ್ತೀವಿ, ಒಂದು ಪ್ಲಾನ್ ಅಲ್ವಾ. ಇಮಿಡಿಯೇಟ್ ಮಾಡಲಿಕ್ಕೆ ಬಹುಶಃ ಆಗೋದೆಲ್ಲರೂ ಕೂಡ ಒಂದು 2-3 ಇಯರ್ಸ್ ಒಳಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಸರ್ಕಾರ ಇರಲೇಬೇಕು. ಯಾಕೆಂದರೆ ನಮ್ಗೆ ಫಸ್ಟ್ ಪರ್ಮಿಷನ್ಸ್ ಎಲ್ಲ ಬೇಕು. ಎರಡನೇದು ಅವರದ್ದು ಹಲವಾರು ಸ್ಕೀಮ್ಗಳಿದ್ದಾವೆ. ಯಶಸ್ವಿನಿ ಆಗ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಆಗ್ಬೋದು. ಇವತ್ತು ವಯೋವೃದ್ಧರಿಗೋಸ್ಕರ ಕೂಡ ಸಂಧ್ಯಾ ಅಂತ ಒಂದು ಸ್ಕೀಮ್ ತಯಾರು ಮಾಡಿದ್ದಾರೆ. ಇದರಿಂದ ನಮಗೆ ಸ್ವಲ್ಪ ಸಹಾಯವಾಗುತ್ತೆ. ಯಾಕಂದರೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದಾಗ ಎಲ್ಲವೂ ನಾವೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಅದೆಲ್ಲ ನಾವು ಸೇರಿಸ್ಕೊಂಡು ಅದರ ಬಗ್ಗೆ ವಿಚಾರಿಸಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ವಿಚಾರ, ಈಗ ತಮ್ಮ ಸಂಸ್ಥೆಯ ಒಂದು ಅಡಿಯಲ್ಲಿ ಶಾಲಾ ಕಾಲೇಜುಗಳು ನಡೀತಾ ಇದೆ, ಆಸ್ಪತ್ರೆಗಳು ನಡೀತಾ ಇದೆ. ಜನರಲ್ಲಿ ಒಂದು ಅನುಮಾನ ಇದೆ ಅಂತ ಹೇಳಿದ್ರೆ ನಂದು ಅನುಮಾನ ಕೂಡ ಅದು. ಅಂದ್ರೆ ಸಂಸ್ಥೆಗಳಲ್ಲಿ, ತಾಯಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯುವಂತ ಮಕ್ಕಳು ಮುಂದಿನ ದಿನಗಳಲ್ಲಿ ಪಾಲಕರ ಜೊತೆಗೆ ಇರೋದಿಲ್ಲ, ಪಾಲಕರಿಂದ ಕಮ್ಯುನಿಕೇಶನ್ ಕಟ್ ಆಗುತ್ತೆ, ಅವ್ರ ಜೊತೆಗೆ ಇರೋದಿಲ್ಲ. ಪೂರ್ತಿಯಾಗಿ ಆ ಸಂಸ್ಥೆ ಜೊತೆಗೆ ಸೇವಾ ಇದರಲ್ಲೇ ತೊಡ್ಕೊಳ್ತಾರೆ, ತಂದೆ ತಾಯಿಯಿಂದ ದೂರ ಆಗ್ತಾರೆ ಅಂತ ಒಂದು ಅನುಮಾನ ಇರಬಹುದು. ಇನ್ನೊಂದು ವಿಚಾರ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಕ್ರಮ ಬೇರೆಯಾಗಿರುತ್ತಾ ಅಥವಾ ರಾಜ್ಯ ಸರ್ಕಾರ ಎರಡು ಹೇಳ್ತೀನಿ. ಮೊದಲನೇದು ಇದು ಅನುಮಾನ ಮಾತ್ರ, ಇದು ಸತ್ಯ ಅಲ್ಲ. ಯಾಕೆಂದ್ರೆ ಹಲವಾರು ಜನ, ಸಾವಿರಾರು ಜನ ಮಕ್ಕಳಲ್ಲಿ ಓದಿ ಹೋಗಿದ್ದಾರೆ. ತುಂಬ ಜನ ಎಲ್ಲಿದ್ರು ಅಲ್ಲಿ ಅವರು ಸೇವೆ ಮಾಡ್ತಾರೆ. ಅವರು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, IAS ಆಫೀಸರ್, IPS ಆಫೀಸರ್ ಆಗಿದ್ದಾರೆ. ಯಾರಿಗೆ ಈ ಸಂಸ್ಥೆ ಒಳಗೆ ಇದ್ದು ಸೇವೆ ಮಾಡಬೇಕಂತ ಇರುತ್ತೆ ಅವ್ರನ್ನ ನಾವು ತಗೊಳ್ತಾ ಇದ್ವಿ. ಅದ್ರ ಜೊತೆಗೆ ಅವ್ರ ಪಾಲಕರನ್ನು ಕೂಡ ನಾವು ತಗೊಳ್ತೀವಿ. ಯಾಕೆಂದರೆ ಅವ್ರ ಜೊತೆ ಪಾಲಕರು ಕೂಡ ಇರಬೇಕು ಅಂತ. ಸೊ ನಮ್ಮ ಸಂಸ್ಥೆಯಲ್ಲಿ ಸ್ಟಾಫ್ ಕ್ವಾರ್ಟರ್ಸ್ ಎಲ್ಲ ಕೊಡ್ತೀವಿ. ಸೊ ಯಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡಲಿಕ್ಕಿದೆ ಅವ್ರಿಗೆ ನಾವು ಇಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಾದರೆ ಬೇರೆ ಅವರು ಹೋಗಿ ಬೇರೆ ಕಡೆ ಕೂಡ ಕೆಲಸ ಮಾಡ್ತಾರೆ. ಅವ್ರದ್ದು ಅಂದರೆ ಆ ಭಯ, ಒಂದು ಸನ್ಯಾಸಿ ಆಗ್ತಾರೆ ಅಂತ ಭಯ ಕೊಡುತ್ತೆ, ಅದು ಅಂಥದ್ದು ಯಾವುದಿಲ್ಲ. ನಾನು ಒಂದೇ ಹೇಳ್ತೀನಿ, ಸೇವಕರಾಗಿ ಸನ್ಯಾಸಿ ಆಗಬೇಕಾಗಿಲ್ಲ. ನೀವು ಎಲ್ಲಿದ್ದರೂ ಕೂಡ ಸೇವೆ ಮಾಡಿ 10 ಜನರಿಗೆ ನೀವು ಸಹಾಯ ಮಾಡಿ. ಅದು ಒಂದು. ನಮ್ಮ ಪಾಠ್ಯಕ್ರಮ ಹೇಗಿರುತ್ತೆ ಅಂದರೆ, ಇವತ್ತು ತನಕ ನಾವು CBSE ಕರ್ನಾಟಕ ರಾಜ್ಯದ ಪಾಠ್ಯಕ್ರಮ ಮೂಲಕ ಹೋಗ್ತಾ ಇದೆ. ಇವತ್ತು ನಾವು ಸ್ವಲ್ಪ ಬದಲಾವಣೆ ಮಾಡಿದೆ. ಯಾಕೆಂದರೆ ಅಲ್ಲಿ ತುಂಬ ಮಕ್ಕಳಿಗೆ ಸಮಯನೇ ಸಿಗ್ತಾ ಇಲ್ಲ ಬೇರೆ ಅದಕ್ಕೆ. ಸೊ ನಾವು ಅದು NIOS ಅಂತ ಇರ್ತದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಇದು CBSEಗೆ ಸಮಾನವಾದಂಥದ್ದು. ಅದರಲ್ಲಿ ಕೂಡ ನಾವು ಓದಿದರೆ ನೀಟು, JEE, IIT ಎಲ್ಲ ಬರಲಿಕ್ಕೆ ಇದೆ. ಅದು ಸಮಾನವಾದಂಥ. ಇನ್ಫ್ಯಾಕ್ಟ್ ಇಟ್ ಈಸ್ ಇಂಗ್ಲೀಷ್ ಮೀಡಿಯಂ, ಆದ್ದರಿಂದ ಇನ್ನೂ ಕಷ್ಟನೇ ಅದು ಮಕ್ಕಳಿಗೆ. ಅದನ್ನು ನಾವು ಹೇಳ್ಕೊಡ್ತಾ ಇದ್ವಿ. ಅದರದ್ದು ಒಳ್ಳೆ ಪರಿಣಾಮ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಎಕ್ಸಾಮಿನೇಷನ್ಸ್ ಬರೀ 8th, 10th ಮತ್ತು 12th ಇರುತ್ತೆ. ಮಧ್ಯದಲ್ಲಿ ಅವ್ರಿಗೆ ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ಆದ್ದರಿಂದ ಸಮಯ ಸಿಕ್ಕುತ್ತೆ ಅದನ್ನ ತಯಾರಿ ಮಾಡಲಿಕ್ಕೆ. ಮತ್ತು ಈ ಹಳ್ಳಿ ಮಕ್ಕಳು ಅವ್ರಿಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕು. ಸೊ ಅದಕ್ಕೆ ನಮಗೆ ತುಂಬ ಪ್ರಯೋಜನ ಆಗ್ತಾ ಇದೆ. ಆದರೆ ಅದರಲ್ಲಿ ಏನೂ ಕಡಿಮೆ ಇಲ್ಲ. NIOS ಈಸ್ ಈಕ್ವಿವಲೆಂಟ್ ಟು CBSE ಆರ್ ICSE ಪ್ರೋಗ್ರಾಮ್. ಅದರಿಂದ ಕಡಿಮೆ ಯಾವುದೂ ಆಗ್ತಾ ಇಲ್ಲ, ಅದರಿಂದ ಒಳ್ಳೆಯದನ್ನ ಆಗ್ತಾ ಇದೆ. ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ.